ಹಾಯ್ ಹಲೋ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ತೆ. ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಇಂದು ಓದ್ ವಿಡಿಯೋದಲ್ಲಿ ನೋಡಿದಂತೆ ನೀವು ಈ ಗಿಡ ನೋಡ್ಬೋದು. ಬಹಳ ಹೈಲೈಟ್ ಮಾಡಿ ತೋರಿಸಿದ್ವಿ ಈ ಗಿಡನ ಯಾವ ತರ ಬಂದಿದೆ ಅಂತ. ಓದ್ ವಿಡಿಯೋದಲ್ಲಿ ಈ ಗಿಡ ಹೂ ಕಟ್ಟಿತ್ತು ಅಷ್ಟೇ, ಕಾಯಿ ಕಟ್ಟಿದ್ದಿಲ್ಲ. ಇವಾಗ ನೋಡಿ ಯಾವ ತರ ಹೂ ಕಂದು ಯಾವ ತರ ಇದೆ ಅಂದ್ರೆ, ಒಂದೊಂದು ಬಳ್ಳಿಯಲ್ಲಿ ಏನಂದ್ರೆ ಮಿನಿಮಮ್ ಒಂದು 10ರಿಂದ 12 ಕಾಯಿ ಇದಾವೆ. ಒಂದು ಗಿಡಕ್ಕೆ ಮಿನಿಮಮ್ ಏನಂದ್ರೆ ಹಸಿದು ಒಂದು 3 kg ತೆಗಿಬಹುದು. ಡ್ರೈ ಅಂದ್ರೆ 1 kg ಮಾಲ್ ತಕೋಬಹುದು. ಇನ್ನು 1 ವರ್ಷದ ಗಿಡ ಇದು ನೋಡ್ರಿ ಯಾವ ತರ ಬಂದಿದೆ. ಕಾಯಿ ಯಾವ ತರ ಇರ್ಬೋದು, ಶೈನಿಂಗ್ ಆಗಲಿ, ಕಾಯಿ ಸೈಜ್ ಆಗಲಿ ಯಾವ ತರ ಇದೆ ನೋಡಿ ಸ್ನೇಹಿತರೆ. ಗಿಡನು ಅದೇ ತರ ಇದೆ. ಗಿಡ ನೋಡಿ ಯಾವ ತರ ಇದೆ ಅಂತಂದು. ಓದ್ ವಿಡಿಯೋದಲ್ಲಿ ಹೂ ಆಗಿತ್ತು ಬಟ್ ಕಾಯಿ ಆಗಿದ್ದಿಲ್ಲ. ಇವಾಗ ನೋಡಿ ಯಾವ ತರ ಬಂದಿದೆ ಅಂತಂದು. ಅದ್ರ ಪಕ್ಕದಲ್ಲೇ ಇನ್ನೊಂದಿದೆ, ಅದು ಕಾಯಿ ಕಟ್ಟಕ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಅಲ್ಲ ಓದ್ ವಿಡಿಯೋದಲ್ಲಿ ಎಲ್ಲ ನೋಡ್ದಂಗೆ ಓದ್ ವಿಡಿಯೋದಾಗೆ ಹೂ ಕಟ್ಟಿತ್ತು ಆದ್ರೆ ಕಾಯಿ ಕಟ್ಟಿದ್ದಿಲ್ಲ. ಇವಾಗ ನೋಡಿ ಎಲ್ಲಾ ಗಿಡಗಳು ಕಾಯಿ ಕಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಗಿಡಗಳು ಕಾಯಿ ಕಟ್ಟಿದೆ. ಕಂದ ಮಾತ್ರ ಒಂದು ಕಂದ ಎಲ್ಲೆಲ್ಲಿ ಮಿಸ್ ಆಗಿಲ್ಲ. ಆಮೇಲೆ ಹಿಂದೆನು ನೋಡ್ಬೋದು ಯಾವ ತರ ಇದೆ ಅಂತಂದು. ಫುಲ್ ಎಲ್ಲಾ ಗಿಡ ಒಂದು 7 feet ಎತ್ತರ ಇದೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರಲ್ಲ. ನಮ್ಮ ಅಕ್ಕಪಕ್ಕದ ಹೊಲ್ದಾರೆ ಹೇಳ್ತಿದ್ರು ಬರಲ್ಲ 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 ಅಂತಂದು. ಇವಾಗ ಯಾವ ತರ ಬಂದಿರ್ಬೋದು ನೋಡಿ. ಮುಂದೆ ನೋಡ್ರಿ ಯಾವ ತರ ಇದೆ ಗಿಡಗಳು ಮಾತ್ರ. ಈ ತರ ಕಟ್ಟೋದ್ ಮೇನ್ ಕಾರಣ ಅಂತಂದ್ರೆ, ಈಗ ನಮ್ದು ಇಲ್ಲಿ ತೆಂಗಿ ಮರಗಳು ಗರಿ ಪರಿ ಬಿದ್ದು ಸುಮ್ನೆ ಕಂದುಗಳು ಮುರಿತವೆ. ಅದಕ್ಕೋಸ್ಕರ ಹಿಂಗ ದುಂಡು ಕಟ್ಟಿದೆ, ಸ್ವಲ್ಪ ಗಾಳಿ ಆಡುತ್ತೆ. ಆಮೇಲೆ ಹಿಂಗ ಹಳ್ಳಿ ಬಿಟ್ರೆ ಕ್ಲಮ್ಸಿ ಆದಂಗ ಆಗ್ಬಿಡ್ತತೆ. ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಡಿಸ್ಟೆನ್ಸ್ ಏನಂದ್ರೆ ಒಂದು 5 feet ಡಿಸ್ಟೆನ್ಸ್ ಐತೆ. ಅದಕ್ಕೋಸ್ಕರ ಕ್ಲಮ್ಸಿ ಆದಂಗ ಆಕತೆ. ಅದಕ್ಕೋಸ್ಕರ ಈ ತರ ಕಟ್ಟಿದೆ ಅಂದ್ರೆ ಗಾಳಿ ಆಡ್ತಾ ಇರ್ತತಲ್ಲ, ಕಂದುಗಳು ಚೆನ್ನಾಗ್ ಬರ್ತವೆ. ಅದ್ರ ಕಂದು ಮುರಿಯೋದಿಲ್ಲ. ಮತ್ ನೋಡ್ಬೋದು ಇಲ್ಲಿ ಮತ್ತೊಂದು ಸಣ್ಣ ಕಂದು ಹೊಡಿತಾ ಇದಾವೆ ನೋಡಿ. ಆಲ್ಮೋಸ್ಟ್ ಸಣ್ಣ ಕಂದುಗಳು ಕಟ್ಟಿರೋ ಬಿಟ್ಟೆ ಸಣ್ಣ ಕಂದುಗಳು ಒಂದು 20 ಕಂದುಗಳು ಬರ್ತಾ ಇದಾವು. ಬಳ್ಳಿ ನೋಡಿ ಯಾವ ತರ ಇದೆ ಹೂವು. ಆ ಹೂವಿಂದ ಪರ್ಫ್ಯೂಮ್ ನೋಡ್ಬಿಟ್ರಿ ನೀವು, ಯಾವ ಪರ್ಫ್ಯೂಮ್ಗೂ ಕಮ್ಮಿ ಇಲ್ಲ ಅನ್ಸುತ್ತೆ. ಆ ತರ ಬರ್ತೈತೆ. ಮುಂದೆ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಹೆಂಗಿದೆ. ಓದ್ ವಿಡಿಯೋದಲ್ಲಿ ನೋಡ್ದಂಗೆ ಒಂದು 200 ಪ್ಲಾಂಟ್ ಹೊಸ ಗಿಡಗಳು ಹಾಕಿದ್ವಿ ಅಂತಂದು ಹೇಳಿದ್ವಿ ನಿಮ್ಗೆ. ಅವು ನೋಡಿ ಅವನು ಚಿಕ್ಕ ಇದ್ವು, ಒಂದು 1 feet 2 feet ಅಷ್ಟಿದ್ವು. ಈಗೆಲ್ಲ ಒಂದು 3 ಅಡಿ ಎತ್ತರ ಮಠ ಬಂದಿದಾವು. ಅಲ್ಲ ಈಗ ಹಾಕಿ ಒಂದು 4 months ಆಯ್ತು. ಅವಾಗಿಂದ ಇಲ್ಲಿವರೆಗೂ ಅಂದ್ರೆ ಒಂದು 2 times ಗೊಬ್ಬರ ಕೊಟ್ಟಿವಿ. ಆಮೇಲೆ ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಹಾಕಿದೀವಿ. ಆಲ್ಮೋಸ್ಟ್ ಅಲ್ಲ ಒಂದ್ 2 ಸಲ ಡ್ರಂಚಿಂಗ್ ಮಾಡಿದೆ. ಅದಕ್ಕೋಸ್ಕರ ಈ ತರ ಗಿಡಗಳು ಬಂದಿರೋದು. ಸುಮ್ನೆ ಮಾಡ್ಲಿಲ್ಲಂಗೆ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಆಗಲ್ಲ ನೋಡಿ. ಈ 4 months ಗಿಡ ಈ ಗಿಡನು ಹೀಗಿದೆ. ಇನ್ನು 1 ವರ್ಷದ ಗಿಡ ನೋಡಿ ಯಾವ ತರ ಬಂದಿದೆ ಅಂತಂದು. ನೋಡ್ಬೋದು ಸ್ನೇಹಿತರೆ ಯಾವ ತರ ಬಂದಿದೆ ಅಂತಂದ್ ಗಿಡಗಳು ನೋಡಿ. ಒಂದು ನೋಡಕ್ಕೆ ಒಂದು ಔಟ್ಲುಕ್ ಚೆನ್ನಾಗಿದೆ ನೋಡಿ ಯಾವ ತರ ಬಂದಿದೆ. ಪ್ರತಿಯೊಂದು ಗಿಡನು ಹೆಲ್ದಿಯಾಗಿ ಯಾವ ತರ ಬಂದಿದೆ ಅಂತಂದು. ಒಂದೊಂದ್ ಗಿಡಗಳು ಕಂದುಗಳು ನೋಡಿದೆ ಅಂದ್ರೆ ಈ ತರ ಸಪ್ಪೆದಂಟಿಂದ ಸೈಜ್ ಬಂದಂಗ್ ಬಂದಿದಾವೆ ನೋಡಿ ಯಾವ ತರ ಬಂದಿದೆ ಅಂತಂದು. ಆಮೇಲೆ ಈಗ ನಾವು ಇದು ಒಂದು ಫಸ್ಟಿಗೆ ಒಂದು 50 ಗಿಡ ತಂದು ಹಾಕೊಂಡಿದ್ವಿ, ನೋಡೋಣ ನಮ್ಮ ಬಯಲ್ಸೀಮೆಯಲ್ಲಿ ಬರ್ತತೆ ಇಲ್ಲ ಅಂತಂದು. ಆಮೇಲೆ ಇದು ಬಂದಾದ್ಮೇಲೆ ನಮಗೆ ಇದು ಒಂಥರ ಇನ್ನು ಉರಿದುಂಬ್ತು. ಅದಕ್ಕೋಸ್ಕರ ಮತ್ತೆ ಒಂದು 200 ಪ್ಲಾಂಟ್ ತಂದು ಹಾಕಿದೀವಿ. ಅವು ಯಾವ ತರ ಬಂದಿದೆ ಅಂತಂದು ಹೇಳ್ಬೋದು. ಅವು ಈಗ ಇವು ಹೋಲ್ಸ್ಕೊಂಡ್ರೆ ಅವು ಫುಲ್ ಚೆನ್ನಾಗಿದಾವೆ, ಇನ್ನು ಡೆವಲಪ್ ಆಗ್ತಾ ಇದಾವೆ ಅವು. ಬನ್ನಿ ಸ್ನೇಹಿತರೆ ಹೇಳ್ತೀನಿ ನೋಡ್ರಿ ಯಾವ ತರ ಬಂದಿದೆ ಅಂತ ಗಿಡಗಳು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಯಾವ ತರ ಇದೆ ಅಂದ್ರೆ, ಸ್ಪ್ರೇ ಕೊಡ್ಬೇಕು ಸರ್. ಸ್ಪ್ರೇ, ಡ್ರಂಚಿಂಗ್, ಆಮೇಲೆ ಗೊಬ್ಬರ, ಕುರಿ ಗೊಬ್ಬರ. ಆಲ್ಮೋಸ್ಟ್ ಕುರಿ ಗೊಬ್ಬರ ಅವನ್ನೆಲ್ಲ ಯೂಸ್ ಮಾಡ್ರಿ ನೋಡಿ. ಇದು ಯಾವ್ದಂದ್ರೆ ನಲ್ಲಾಣಿ ಗ್ರೀನ್ ಗೋಲ್ಡ್. ನಲ್ಲಾಣಿ ಗ್ರೀನ್ ಗೋಲ್ಡ್ ಆದ್ರೆ ಬಳ್ಳಿ ಈ ತರ ಹಿಂಗೆ ನೆಟ್ಟು ಬರುತ್ತೆ, ನೆಟ್ಟಾಗಿ ಬರುತ್ತೆ ನೋಡಿ. ಈ ತರ ನೆಟ್ಟು ಬರುತ್ತೆ. ಆದ್ರೆ ಯಾವ್ದಾದ್ರು ಮಾಮೂಲಿ ವೆರೈಟಿ ಆಫ್ ಗಿಡಗಳು ಬರ್ತಾವಲ್ಲ ಅವು ಆದ್ರೆ ಈ ತರ ಬರ್ತವೆ. ಇದಾದ ನಲ್ಲಾಣಿ ಅಲ್ಲ, ಈ ತರ ನೆಟ್ಟು ಬರುತ್ತೆ. ನೋಡ್ಬಿಟ್ಟು ಸ್ವಲ್ಪ ನೀವು ಅನುಭವ ಪಡ್ಬೇಕು. ಒಮ್ಮೆಟಿಗೆ ಒಂದು 500 ತಂದು ಹಾಕಿದೆ
1,000 ತರಿಸಿ ಹಾಕಿದೆ. ಸುಮ್ನೆ ಲಾಸ್ ಹಾಕೋಬೇಡ್ರಿ. ನೋಡ್ರಿ ಈ ತರ ಬರ್ತೈತಿ. ಮಾಮೂಲಿ ಗಿಡಗಳಾದ್ರೆ ಹಿಂಗ ತಳಗ್ ಬಳ್ಳಿ ಆಡುತ್ತೆ ಹಿಂಗ. ಅದಕ್ಕೋಸ್ಕರ ಹೇಳ್ತಿರೋ ಸ್ನೇಹಿತರೆ. ನೋಡ್ರಿ ಅದು ಬಿಟ್ರೆ ಇನ್ನೇನಿಲ್ಲ. ನೀವು ಫಸ್ಟ್ ಒಂದು ಒಂದು 25-50 ಬಾಳ ಅಂದ್ರೆ 100 ಗಿಡ ತಂದ್ ಹಾಕರಿ. ಅದ್ರ ಮೇಲೆ ಅಂದ್ರೆ ಸುಮ್ನೆ ನೀವು ಅದಕ್ಕೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸುಮ್ನೆ ಹಾಕ್ತೀನಿ ಬೆಳಿತೀನಿ ಅಂದ್ರೆ ಆಗಲ್ಲ. ಅದರಲ್ಲೂ ಎಸ್ಪೆಷಲಿ ಈ ನಮ್ ದಾವಣಗೆರೆ ಭಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಜನ ಎಲ್ಲ ಹಾಕಿದ್ದಾರೆ. ಅಲ್ಲಿ ಬೆಳಿತೈತಿ ನಾವು ಇಲ್ಲಿ ಬೆಳೆಯೋಣ ಅಂತ, ಅದು ಅಲ್ಲ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಇದು ಬೆಳೆದ ಅಷ್ಟು ಸುಲಭ ಇಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ 2-3 ತಿಂಗಳಿಗೊಮ್ಮೆ ಸ್ಪ್ರೇ ಕೊಡುತ್ತಾ ಇರಬೇಕು. ಡ್ರಂಚಿಂಗ್ ಇಲ್ಲ ಅಂದ್ರೆ ಇದು ಗಿಡಗಳು ಇರೋದೇ ಇಲ್ಲ. ನೋಡ್ಬೋದು ಯಾವ ತರ ಬಂದಿದೆ ಅಂತಂದು. ನಮ್ಗೆ ಈ ಗಿಡಗಿಂತ ಇವು ಒಂದು 4 ಮಂತ್ಸ್ ಆಯ್ತು ಒಂದೊಂದು 200 ಪ್ಲಾಂಟ್ ಹಾಕಿ. ಆ ಗಿಡ ನೋಡ್ರೆ ತುಂಬಾ ಖುಷಿ ಆಗ್ತದೆ ಸ್ನೇಹಿತರೆ. ನೋಡಿ ಆ ತರ ಬಂದಿರ್ಬೋದು. ಸ್ನೇಹಿತರೆ ಇಲ್ಲೊಂದು ಗಿಡದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲೇಬೇಕು. ಯಾಕಪ್ಪ ಅಂದ್ರೆ ಹಾಕ್ಬಿಡ್ತೀನಿ ಬೆಳೆದ್ ಬಿಡ್ತೀನಿ ಅನ್ನೋದೊಂದು ಮಾತು ಸುಳ್ಳು. ಈ ತರ ಗರಿ ಒಣಗಕ್ ಯಾಕೆ ಕಾರಣ ಗೊತ್ತಾ? ಕೊಳೆ ರೋಗ. ಕೊಳೆ ರೋಗ ಅಂತಂದು ನಾವು ತಂದ್ ಹಾಕಿದ್ವಿ, ಅದ್ರ ಬಗ್ಗೆ ಅಷ್ಟು ಗಮನ ಹರಿಸ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ನಾವು ಸ್ವಲ್ಪ ಕೆಲವೊಂದ್ ಕಡೆ ವಿಚಾರಿಸಿ ಕೆಲವೊಂದ್ ಕಡೆ ಏಲಕ್ಕಿ ಕೃಷಿ ಮಾಡಿದ್ದಂತ ನೋಡ್ಕೊಂಬಂದು ನೋಡಿದ್ವಲ್ಲ. ಇದಕ್ಕೆಲ್ಲ ಮೇನ್ ಔಷಧಿ ಸ್ಪ್ರೇ ಡ್ರಂಚಿಂಗ್. ಈಗ ಮೊನ್ನೆ ಒಂದ್ ಮಂತ್ ಕೆಳಗೆ COC ಡ್ರಂಚಿಂಗ್ ಮಾಡಿದೆ. ಅದಕ್ಕೋಸ್ಕರ ಈ ಗಿಡ ಈ ತರ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಗಿಡ ಅಲ್ಲ, ಕೊಳೆ ರೋಗ ಅಂದ್ರೆ ಇಲ್ಲೊಂದ್ ಗಿಡ ಆಗಿದೆ ಬರ್ರಿ ತೋರಿಸ್ತೀನಿ. ಅದು ಕೂಡ ಕೊಳೆ ರೋಗನೇ. ಫಸ್ಟ್ ಅನುಭವ ಪಡ್ರಿ. ಯಾವ್ದೇ ಅಲ್ಲಿ ನಿಮ್ಮ ಹತ್ರ ಎಲ್ಲಿ ಬೆಳೆದಿರ್ತಾರೆ, ಯಾರಾದ್ರೂ ಹಾಕಿದ್ರೆ ಅವ್ರ ಬಗ್ಗೆ ನೋಡ್ರಿ ಯಾವ ತರ ಗಿಡ ಎಲ್ಲ ಒಣಗಿದೆ. ಇಲ್ಲಿ ಬುಡದ ಹತ್ರ ಎಲ್ಲ ಹಿಂಗ ಈ ತರ ಕೊಳೆ ಇದು ಅನ್ನಂಗ ಆಗುತ್ತೆ. ನೋಡಿ ಯಾವ ತರ ಆಗಿದೆ ಅಂತ. ಫಸ್ಟ್ ನೋಡ್ರಿ ಅಲ್ಲಿ ನಿಮ್ಮ ಹತ್ರ ತೋಟಗಳು ಯಾವಾರ ಇದ್ರೆ ವಿಸಿಟ್ ಕೊಟ್ಟು ನೋಡಿ ಮಾಡಿ ಹಾಕ್ರಿ. ಸುಮ್ನೆ ಎಲ್ಲ ಹಾಕಕ್ ಹೋಗ್ಬೇಡ್ರಿ. ನೋಡು ಮತ್ತೆ ಈ ಗಿಡಗಳು ಯಾವ ತರ ಇದೆ ಅಂತಂದು. ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದನ್ನ ತಡೆಗಟ್ಬೇಕು ಫಸ್ಟ್ ನೀವು. ತಡೆಗಟ್ಟಿದ್ರೆ ಗಿಡಗಳು ಉಳಿಯಲು ಸಾಧ್ಯತೆ ಆಗುತ್ತೆ. ನೋಡ್ಬೋದು ಇಲ್ಲಿ ಒಂದು ಗಿಡ ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು, ಅದರಿಂದ ಒಂದು 3 ಗಿಡ 3 ಗಿಡ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗಿದೆ. ನೋಡ್ಬೋದು ಇಲ್ಲೆಲ್ಲ ಇದಾಗಿದೆ ಆಲ್ಮೋಸ್ಟ್ ಅಲ್ಲ. ಮೊನ್ನೆ ಡ್ರಂಚಿಂಗ್ ಮಾಡಿರೋ ಕಾರಣ ಈ ಗಿಡ ಸ್ವಲ್ಪ ಬದುಕೊಂಡೈತೆ. ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದಿಲ್ಲ ನಮ್ಗೆ ಅಷ್ಟು. ಈಗ ಯಾರನಾದ್ರೂ ಕೇಳಿ ಮಾಡ್ಲೇಬೇಕು. ನನಗ್ ನಾವೇ ಮಾಡ್ತೀವಿ ಅನ್ನೋದು ಸುಳ್ಳು. ನೋಡ್ಬೋದು ಸ್ನೇಹಿತರೆ ಯಾವ ತರ ಬಂದಿದೆ. ಒಂದು 6-7 ಮಂತ್ಸ್ ಆಗಿರ್ಬೋದು ಈ ಗಿಡಗಳಿಗೆಲ್ಲ. ನೋಡಿ ಯಾವ ತರ ಬಂದಿದೆ ಅಂತಂದು. ನೋಡ್ಕೊರಿ ಗಿಡಗಳು ಯಾವ ತರ ಇದೆ ಅಂದ್ರೆ ಇಷ್ಟೇ ಏಜ್ ಅಂತ ನಾವು ಹೇಳಕ್ಕಾಗಲ್ಲ. ನಾವು ಅಷ್ಟು ಕ್ಲಾರಿಟಿ ಆಗಿ ಹಿಡ್ಕೊಳ್ಳಿಲ್ಲ. ಯಾಕಂದ್ರೆ ನಾವು ಬರ್ತತಿ ಇಲ್ಲ ಅಂತಂದು. ಆದ್ರೆ ನಮಗೆ ಈಗ ಭರವಸೆ ಸಿಕ್ಕಿದೆ, ಬರುತ್ತೆ ಮಾಡೋಣ ಮುಂದೆ ಮಾಡೋಣ ಅಂತಂದು. ನೋಡ್ಬೋದು ಸ್ನೇಹಿತರೆ ಆ ಕಡೆ 1-2 ಗಿಡ ತೋರಿಸಿದ್ದೆ ಅಂದಂಗೆ ಈ ಕಡೆ ಒಂದ್ ಗಿಡ ಆಗಿದೆ. ರೋಗಕ್ಕೆ ತುತ್ತಾಗಿರೋ ಗಿಡ ಅಂದ್ರೆ ಒಂದ್ 4-5 ಗಿಡ ಆಗಿದಾವೆ. ಇದ್ರಲ್ಲಿ ಮಿನಿಮಮ್ ಏನಂದ್ರು 35-40 ಕಂದು ಫಿಕ್ಸ್ ಇತ್ತು. ಇವಾಗ ನೋಡಿ ಯಾವ ತರ ಆಗಿದೆ ಕೊಳೆ ರೋಗ ಹತ್ತಿ. ಮೇನ್ ಇದಕ್ಕೆ ಸ್ಪ್ರೇ ಕೊಡ್ರಿ. ನಮಗೆ ಗೊತ್ತಿದ್ದಿಲ್ಲ ಸುಮ್ ತಂದ್ ಹಾಕಿದ್ವಿ, ನಮ್ ಕೈ ಬಿಟ್ವೆಲ್ಲ ಆ ತರ ಆಗಿದೆ. ಸ್ಪ್ರೇ ಕೊಡ್ರಿ. ಸ್ಪ್ರೇ ಇಲ್ದಲ್ಲಿ ಏನು ಮಾಡಕ್ ಆಗಲ್ಲ. ಸ್ಪ್ರೇ ಡ್ರಂಚಿಂಗ್ ಇದು ಕೊಳೆ ರೋಗ ಬಂತು ನಮಗೆ ಅಷ್ಟು ಗೊತ್ತಾಗ್ಲಿಲ್ಲ. ಈಗ ಕೆಲವೊಬ್ರಿಗೆ ಗೊತ್ತಾಗ್ಬೇಕಂದ್ರೆ ಸಿಂಪ್ಟಮ್ ಹೆಂಗ್ ಕಾಣಿಸುತ್ತೆ ಅಂದ್ರೆ ಈ ತರ ಗರಿ ಒಣಗುತ್ತೆ ನೋಡ್ರಿ. ಈ ತರ ಗರಿ ಒಣಗದಾಗೆ ಅದೇ ಹಿಂಗ್ ಗರಿ ಒಣಗಿದೆ ನೀರ್ ಕೊಟ್ಟಿಲ್ಲ ಆತರ ಅನ್ಕೋಬೇಡ್ರಿ. ಅದು ಕೊಳೆ ರೋಗನೇ ಅಂತ ಅನ್ಕೋಬೇಕು. ಈಗ ಮುಂದೆ ಬರ್ರಿ. ಈಗ ಒಂದು 3 ಗಿಡ ಕಾಫಿ ಗಿಡ ನೋಡ್ತಿರ್ಬೋದು. ಕಾಫಿ ಗಿಡ ಈಗ ಅವಾಗೆ ಹಾಕಿದ್ವಿ ಕಾಫಿ ಗಿಡಗಳು. ನೋಡಿ ಅಲ್ಲ ಹಣ್ಣಾಗಿ ಸ್ಟಾರ್ಟ್ ಆಗಿದೆ. ಹಣ್ಣು ಬಿಡಿಸ್ಬೇಕು ಇನ್ನೊಂದ್ 2 ದಿವಸದಲ್ಲಿ. ಆದ್ರೆ ಇಲ್ಲಿ ಎಲ್ಲ ಕಾಫಿ ಬೆಳೆದು ರೇರ್. ನೋಡೋಣ ಅಂತಂದ್ ಹಾಕಿದ್ವಿ, ಆದ್ರೂ ಬಂದಿದೆ. ಯಾವ ತರ ಬಂದಿದೆ ನೋಡ್ರಿ ಹಣ್ಣು. ಫುಲ್ ಹಣ್ಣಾಗಿದೆ, ಹೆವಿ ಸೈಜ್ ಇದೆ. ಮುಂದೆ ನೋಡ್ತಿರ್ಬೋದು, ಮುಂದೆ 1-2 ಗಿಡ ಇದಾವೆ. ನೋಡಿ ಯಾವ ತರ ಬಂದಿದೆ ಅಂತ. ಫುಲ್ ಹಣ್ಣಾಗಿದೆ ಹಂಗೆ.
ನೋಡ್ಬೋದು ಸ್ನೇಹಿತರೆ, ಆ ಗಿಡದಲ್ಲಿ ನೋಡ್ದಂಗೆ ಅಷ್ಟು ಆ ಗಿಡದಲ್ಲಿ ಕಾಯಿ ಕಟ್ಟಿಲ್ಲ. ಈ ಗಿಡದಲ್ಲಿ ಕಾಯಿ ಕಟ್ಟಿರೋ ವೇಟಿಗೆ ಗಿಡ ಅರಿನೇ ಬಗ್ಗಿದೆ ಪೂರ. ನೋಡ್ರಿ ಆ ತರ ಫುಲ್ಲು ಕಾಯಿ. ಕಾಫಿನ ಹಣ್ಣಾಗಿದೆ, ಕೆಲವೊಂದರ ಕಡೆ ಹಣ್ಣಾಗಿದೆ. ಆ ಗಿಡದಲ್ಲಿ ಆಲ್ಮೋಸ್ಟ್ ಅಲ್ಲಿ ಹಣ್ಣಾಗಿದೆ, ಈ ಗಿಡದಲ್ಲೂ ಹಣ್ಣಾಗಿದೆ. ಅಂದ್ರೆ ಅಷ್ಟೇನಾಗಿಲ್ಲ. ವೆಯ್ಟಿಗೆ ಮಾತ್ರ ನೋಡಿ ಈ ತರ ಅರೆ ಈ ತರ ಇರ್ಬೇಕಾಗಿರೋ ಅರೆ ಈ ತರ ಬಂದಿದೆ. ಹಂಗೆ ನೋಡ್ಬೋದು ನೀವು ಮುಂದೆನು ಏಲಕ್ಕಿ ಗಿಡ ಹಾಕಿದ್ವಿ. ಕಾಫಿ ಗಿಡದ ಒಂದು 5 ಫೀಟ್ ದೂರದಲ್ಲೇ ಏಲಕ್ಕಿ ಗಿಡ ಹಾಕಿದ್ವಿ. ಆದ್ರೂ ಈ ಗಿಡ ಯಾವ ತರ ಬಂದಿದೆ ಅಂತಂದು ನೋಡ್ರಿ. ಬನ್ನಿ ಇಲ್ಲಿ ಇನ್ನೊಂದ್ ಗಿಡ ತೋರ್ಸ್ಬೇಕು. ಅಲ್ಲಿ ಆ ಕಡೆ ಸಾಲಲ್ಲಿ ನೀವು ನೋಡ್ದಂಗೆ ಆ ಕಡೆ ಒಂದ್ ದೊಡ್ಡದಿಂದಿತ್ತು. ಈ ಕಡೆಗೂ ಅದೇ ತರ ಒಂದ್ ಗಿಡ ಬಂದಿದೆ. ಮಿನಿಮಮ್ ಏನಿಲ್ಲ ಅಂದ್ರು ಒಂದು 50 ಕಂದಿ ಕಮ್ಮಿ ಇಲ್ಲ ಸ್ನೇಹಿತರೆ. ಗಿಡ ಮಾತ್ರ ಒಂದು 50 ಕಂದಿ ಕಮ್ಮಿ ಇಲ್ಲ. ಇದ್ರಲ್ಲೆಲ್ಲ ಕಾಯಿ ಕಟ್ಟದೆ ನೋಡಿ. ಇದ್ರಲ್ಲಿ ಯಾವ ತರ ಕಾಯಿ ಇದೆ ಅಂತಂದು ನೋಡಿ, ಆ ತರ ಬಂದಿದೆ. ನೋಡ್ಬೋದು ನಾವು ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಉರಿ ಎಲ್ಲ ಕಟ್ಟಿದ್ವಿ. ಆದ್ರೆ ಉರಿ ಎಲ್ಲ ಹರ್ಕೊಂಡ್ಬಿಟ್ಟಿದೆ ಇದ್ರ ವೇಟಿಗೆ. ನೋಡ್ಬೋದು ಯಾವ ತರ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲಾ ಗಿಡಗಳು ಹೆಲ್ದಿಯಾಗೇ ಇದಾವೆ. ಆದ್ರೆ ಫಸ್ಟ್ ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗ್ಲಿಲ್ಲ. ಅದರಿಂದ ಒಂದು 5 ಗಿಡದಿಂದ ಲಾಸ್ ಆಗಿದಾವ್ ನಾವೇನು. ಅದು ಲಾಸ್ ಅನ್ನೋಕ್ಕಿಂತ ನಮಗೆ ಅನುಭವ, ಜೀವನದಲ್ಲಿ ಒಂದು ಅನುಭವ ಆಗ್ಲೇಬೇಕು ಯಾವ್ದಾರ ಅಲ್ಲಿ. ಅದೇ ತರ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಒಂದು 8-10 ಗಿಡ ಹಾಕಿದ್ವಿ ಕಾಳುಮೆಣಸ. ಅದ್ರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸತ್ತಿದೆ ಗಿಡ. 1-2 ಮಾತ್ರ ಹತ್ತಿದೆ. ನೋಡಿ ಇಲ್ಲಿ ಯಾವ ತರ ಇದೆ ಅಂತಂದು ನೋಡಿ, ಆ ತರ ಹತ್ತಿದೆ ಇದು. ಈ ಕೆಲವೊಂದ್ ಜನ ಹೇಳ್ತಾರೆ ಸ್ನೇಹಿತರೆ, ಬರಲ್ಲ ಅದು ಆತರ ಎಲ್ಲ ಬಯಲ್ಸೀಮೆಯಲ್ಲಿ ಬೆಳಕ್ ಆಗಲ್ಲ ಏಲಕ್ಕಿನ ಹಂಗೆ ಹಿಂಗೆ ಅಂತಂದೆಲ್ಲ ಹೇಳ್ತಾರ. ಆದ್ರೆ ನಾವೆಲ್ಲ ನೋಡ್ರಿ ಸ್ನೇಹಿತರೆ, ಇಲ್ಲಿ ಇದೆ. ಆ ಕಡೆ ಒಂದು 3 ಅಡಿಕೆ ಸಾಲಲ್ಲಿ ಹಾಕಿದೀವಿ. ಹಂಗೆ ತೆಂಗಿನ ಮರ ಸಾಲು ಇದೆ. ನೋಡಿ ಇಲ್ಲಿ ಯಾವ ತರ ಇದೆ ಅಂದ್ರೆ, ಪ್ರತಿ ಒಂದ್ ಗಿಡ ಯಾವ್ದೇ ಒಂದು 50 ಗಿಡ ಹಾಕಿದೆ ಅಂದ್ರ ಒಂದ್ 5 ಗಿಡ ಕಳೆದಿರ್ಬೋದು ಸ್ನೇಹಿತರೆ ಅಷ್ಟೇ. ಅದು ಬಿಟ್ರೆ ಇನ್ನೆಲ್ಲಾ ಗಿಡದಲ್ಲೂ ಎಲ್ಲ ಕಾಯಿ ಪ್ರಾರಂಭ ಆಗೈತಿ. ಓದ್ ಹೊಡ್ಯದ ನೋಡ್ದಂಗೆ ಹೂ ಕಟ್ಟಕ್ ಪ್ರಾರಂಭ ಆಗಿತ್ತು. ಬಟ್ ಆದ್ರೆ ಕಾಯಿ ಒಂದ್ 4-5 ಗಿಡದಲ್ಲಿ ಅಷ್ಟೇ ಇತ್ತು. ಇವಾಗ ಆದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಾಣ್ತಿದೆ ಈ ಸಾಲ ಅಂತಂದು ನೋಡ್ರಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಇದಕ್ಕೂ ಸಿಂಪ್ಟಮ್ ಎಲ್ಲ ಕಾಣಿಸಿದೆ, ಕೊಳೆ ರೋಗ ಇದು. ಆದ್ರೆ ಗಿಡ ಮಾತ್ರ ಪೂರ ಹೋಗಿಲ್ಲ. ಮೊನ್ನೆ ಡ್ರಂಚಿಂಗ್ ಮಾಡಿರೋ ಕಾರಣ, COC ಡ್ರಂಚಿಂಗ್ ಮಾಡಿರೋ ಕಾರಣಕ್ಕೆ ಸ್ವಲ್ಪ ತಡೆದು ಇಟ್ಕೊಂಡಿದೆ ಗಿಡ ಮಾತ್ರ. ನೋಡ್ರಿ ಸುಳೆಗರಿ ಅಲ್ಲಿ ಆ ತರ ಬರ್ತಿದೆ. ನೋಡ್ರಿ ಇಲ್ಲಿ ಆ ತರ ಬರ್ತಿದೆ ಅಂತಂದು. ಈ ತರ ಬರಕ್ ಕಾರಣನೇ ಡ್ರಂಚಿಂಗ್. ಯಾಕಂದ್ರೆ ಸುಮ್ನೆ ಅವು ಬರೋದಿಲ್ಲ ಆ ತರ ಎಲ್ಲ. ನೋಡಿ ಈ ತರ ಗಿಡ ಇದ್ದು ಈ ತರ ಸುಳೆ ಬರಕಂದ್ರೆ ಸಾಧ್ಯನೇ ಇಲ್ಲ. ಹಂಗೆ ಪಕ್ಕದಾಗ ಆ ಗಿಡ ನೋಡಿ ಅಬ್ಸರ್ವ್ ಮಾಡ್ಬೋದು ನೀವು. ಆ ಗಿಡಕ್ಕೂ ಈ ಗಿಡಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಸ್ವಲ್ಪ. ಗಿಡಗಳು ಇಲ್ಲಿ ನಮ್ಮ ವಾತಾವರಣಕ್ಕೆ ಎಷ್ಟು ಹೆಲ್ದಿ ಆಗಿದಾವೆ ಅಂದ್ರೆ ಇಲ್ಲ ಹೆಲ್ದಿ ಆಗಿದಾವೆ. ಯಾವುದೇ ಕಾರಣಕ್ಕೂ ಮಾಡ್ಬೇಕು, ಫಸ್ಟ್ ಮಾಡ್ಲಿಲ್ದಲ್ಲಿ ಯಾವ್ದು ಆಗಲ್ಲ, ಮಾಡಿದ್ರೆ ಆಕತಿ. ನೋಡಿ ಸ್ನೇಹಿತರೆ, ಈಗ ಕೆಲವೊಂದ್ ಗಿಡಗಳು ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು 7 ಅಡಿ 8 ಅಡಿ ಗಿಡ ಎತ್ತರ ಹೋದ್ರೆ, ಇದು ಬರೀ ಒಂದು 4 ಅಡಿ 5 ಅಡಿ ಇರ್ಬೋದನ. ಒಂದ್ 4-5 ಅಡಿ ಇರ್ಬೋದನ. ಯಾವುದೇ ಒಂದ್ ಕೆಲವೊಂದ್ ಗಿಡ ಹೈಟ್ ಹೋಗಿದಾವೆ ಅಷ್ಟು, ಅಂದ್ರೆ ಕಾಯಿ ಕಟ್ಟಿಲ್ಲ. ಈ ನೋಡ್ರಿ ಸಣ್ಣ ಗಿಡ ಆದ್ರೂ ಯಾವ ತರ ಕಾಯಿ ಕಟ್ಟಿದೆ. ಇದಕ್ಕೆ ಮೇನ್ ಮಣ್ಣು ಸ್ನೇಹಿತರೆ, ಮಣ್ಣು ಆತರ ಇದೆ. ಇಲ್ಲಿ ಒಳ್ಳೆ ಫಲವತ್ತತೆ ಆದ ಮಣ್ಣನ್ನು ಹೊಂದಿದೆ. ನೋಡಿ ಸ್ನೇಹಿತರೆ, ಈ ಗಿಡದಲ್ಲೂ ಬಂದಿದೆ. ನೋಡಿ ಯಾವ ತರ ಬಂದಿದೆ ಗಿಡ ಮಾತ್ರ. ಕೆಲವೊಂದ್ ಜನ ಹೇಳಿದ್ರೆ ಫಸ್ಟ್ನೇ ವರ್ಷದಲ್ಲಿ ಬರಲ್ಲ, ಹುಸಿ ಹೋಗುತ್ತೆ ಆ ತರ ಈ ತರ ಅಂತ. ನಮ್ದು ಫಸ್ಟ್ನೇ ವರ್ಷದಲ್ಲೇ ಬೆಳೆ ತೋರಿಸಿದೇವಲ್ಲ, ಅವ್ರಿಗೆ ಮಾದರಿ ಆಗಿರ್ಬೇಕು ನಾವು. ನೋಡಿ ಆ ತರ ಕಾಯಿ ಇದೆ ಅಂತಂದು. ಪ್ರತಿಯೊಂದ್ ಗಿಡನು ಇದೇ ತರ ಇದೆ. ಮುಂದೆನೂ ನೋಡ್ಬೋದು, ಮುಂದೆನ ಅದು ಹೂವಾಗಿ ಕಾಯಿನ ಕಟ್ಟಿದೆ. ನೋಡಿ ಮುಂದೆ ಯಾವ ತರ ಇದೆ ಗಿಡ ಮಾತ್ರ. ಈ ಗಿಡ ನೋಡಿ ಯಾವ ತರ. ಈಗ ಕೆಲವೊಂದ್ ಕಡೆ ಹಿಂಗ್ ಕಂದ್ ಮುರಿದಿರ್ತವೆ. ಹಿಂಗ್ ಕಂದ್ ಮುರಿದಾಗೆ ಹಿಂಗ್ ಎತ್ ಕಟ್ಟಿದ್ರೆ ಆ ಕಂದ್ ಅಲ್ಲಿಗೆ ಗಂಟಾಗಿ ಮತ್ತೆ ಅಲ್ಲಿಂದ ಮತ್ತೆ ಡೆವಲಪ್ ಆಗ್ತದೆ ಕಂದು. ನೋಡ್ರಿ ಈ ತರ ಕಂದ್ ಮುರಿದಿದೆ, ಇದು ಮೊನ್ನೆ ಗರಿ ಬಿದ್ದು. ನೋಡಿ ಯಾವ ತರ ಆಗಿದೆ ಅಂತಂದು. ಅದು ಕೂಡ ಹೂವಾಗಿದೆ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಹೂ ಕಾಯಿ ಕಟ್ಟಿದೆ. ಮುಂದೆ ನಾವು ನೋಡ್ಬೋದು
ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಏಲಕ್ಕಿ ಬಗ್ಗೆ ಏನೇ ಸಂಪೂರ್ಣ ಮಾಹಿತಿ ಬೇಕಾದ್ರೆ ನಮ್ಮ ಕರುನಾಡು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಏಲಕ್ಕಿ ಕೃಷಿ ಬಗ್ಗೆ ಏನೇ ಡೌಟ್ ಇದ್ರು ನಮಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ನಾವು ಅದಕ್ಕೆ ರಿಪ್ಲೈಯನ್ನು ಮಾಡ್ತೇವೆ. ಆದರೆ ಮುಂದಿನ ವಿಡಿಯೋದಲ್ಲಿ ಇದು ಪಾರ್ಟ್ 2 ವಿಡಿಯೋ ಆಗಿರ್ತದೆ. ಮುಂದಿನ ಪಾರ್ಟ್ 3 ವಿಡಿಯೋದಲ್ಲಿ ನಿಮಗೆ ಯಾವ ತರ ಔಷಧಿ ಕೊಡೋದಾಗ್ಲಿ, ಆಮೇಲೆ ಡ್ರಂಚಿಂಗ್ ಯಾವ ಔಷಧಿಗಳು ಕೊಡ್ತಾರೆ ಅವನ್ನೆಲ್ಲ ನಿಮಗೆ ಡೈರೆಕ್ಟ್ ಲೈವ್ ಮುಖಾಂತರ ತೋರಿಸ್ತೀವಿ. ಇದೇ ತರ ಅಪ್ಡೇಟ್ಸ್ಗಾಗಿ ನಮ್ಮ ಕರುನಾಡು ಎಂಬ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರ ಜನಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.